ನಮಸ್ತೆ, ನಾನು ನಿಮ್ಮ ಹರೀಶು. ಈ ವಿಕಾಸ ದರ್ಪಣಕ್ಕೆ ತಮಗೆಲ್ರಿಗೂ ಸ್ವಾಗತ. ಏನಪ್ಪ ಇವತ್ತಿನ ಸಬ್ಜೆಕ್ಟು ಅಂದರೆ, ಏನು ನಾವು 224 ಕಾನ್ಸ್ಟಿಟ್ಯೂಯೆನ್ಸಿ ಕರ್ನಾಟಕದಲ್ಲಿ ಡೆವಲಪ್ ಮಾಡಬೇಕು ಅಂತಿದ್ದೀವಿ. 193 ದೇಶದಿಂದ ಏನು ರೆವಿನ್ಯೂನ ಜನ್ರೇಟ್ ಮಾಡಬೇಕು ಅಂದರೆ, ಅಲ್ಲಿಂದ ಜನರಿಂದ ನಾವು ದುಡ್ಡನ್ನು ತಗೊಳ್ಳುವಂತಹ ವಿಶೇಷತೆ ನಮ್ಮ ಜಾಗದಲ್ಲಿ ಇರಬೇಕು, ನಮ್ಮ ಕ್ಷೇತ್ರದಲ್ಲಿ ಇರಬೇಕು. ಆ ನಿಟ್ಟಿನಲ್ಲಿ ನಾವು ತುಂಬ ವರ್ಕ್ ಮಾಡ್ತಾ ಇದ್ದೀವಿ. ಅದ್ಭುತವಾದಂಥ ಡೆವಲಪ್ಮೆಂಟ್ಗಳಾಗ್ತಿದೆ. ಬಟ್ ಈ ಪ್ರೋಸೆಸ್ಸಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದೆ. ಅದರಲ್ಲಿ ಮೂಲ ಒಂದು ಬೇಸಿಕ್ ಸಮಸ್ಯೆ ಹೇಳ್ತೀನಿ, ಕಮ್ಯುನಿಕೇಷನ್. ಇವಾಗ ನಾನು ಏನು ಮಾತಾಡ್ತಾ ಇದ್ದೀನಿ ನಿಮ್ಗೆಲ್ಲ ಅರ್ಥ ಆಗ್ತಿದೆ. ಯಾಕೆಂದರೆ ನಾನು ಮಾತಾಡ್ತಿರೋದು ನಮ್ಮ ಕಸ್ತೂರಿ ಕನ್ನಡದಲ್ಲಿ, ನಮ್ಮ ಮಾತೃಭಾಷೆ. ನಿಮ್ಗೆ ಅರ್ಥ ಆಗ್ತಿದೆ. ನಾನು ಇಮಿಡಿಯೇಟಾಗಿ ಜಪಾನೀಸಲ್ಲಿ ಮಾತಾಡ್ಬಿಟ್ರೆ ಅಥವಾ ಚೈನೀಸಲ್ಲಿ ಮಾತಾಡಿದ್ರೆ ಅರ್ಥ ಆಗುತ್ತಾ? ಆಗಲ್ಲ. ಆದರೆ ಇಡೀ ವಿಶ್ವಕ್ಕೆ ನಾವು ಕಮ್ಯುನಿಕೇಟ್ ಮಾಡಬೇಕು ಅಂದರೆ ನಾವು ಅವ್ರಿಗೆ ಅರ್ಥ ಆಗುವಂಥ ಭಾಷೆಯಲ್ಲೇ ಮಾತಾಡಬೇಕಾಗತ್ತೆ. ಯೂಶ್ವಲಿ ಹಂಗೆ ನೋಡಿದಾಗ ನಾವು ಎಂಟೈರ್ ವರ್ಲ್ಡಲ್ಲಿ ಒಂದು ಭಾಷೆ ನ್ಯಾಚುರಲಾಗಿ ಎಲ್ರಿಗೂ ಗೊತ್ತಿದೆ, ಅದೇ ಇಂಗ್ಲೀಷ್ ಭಾಷೆ. ಇಂಗ್ಲೀಷ್ ಭಾಷೆ ಏನಕ್ಕೆ ಬೇಕು ಅಂದರೆ, ಇಂಗ್ಲೀಷ್ ಕಲಿಬೇಕಾಗಿರೋದು ಯಾಕೆ ಅಂದರೆ, ನಾವು ನಮ್ಮ ಕ್ಷೇತ್ರದ, ನಮ್ಮ ದೇಶದ, ನಮ್ಮ ರೂಟ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ಅವ್ರ ಲ್ಯಾಂಗ್ವೇಜಲ್ಲಿ ನಾವು ಮಾತಾಡಬೇಕಾಗತ್ತೆ. ಹಾಗಾಗಿ ನಮ್ಗೆ ಇಂಗ್ಲೀಷ್ ಬೇಕು ಹೊರತು ಇಂಗ್ಲೀಷ್ ಅನಿವಾರ್ಯವಲ್ಲ. ಒಂದು ತಿಳ್ಕೊಳ್ಳಿ, ನಮ್ಮ ಕನ್ನಡದ ಸ್ಟ್ರೆಂತ್ ಹೇಳ್ತೀನಿ ನಾನು. ವಚನಗಳಿದೆ ನೋಡಿ, ಆ ವಚನಗಳನ್ನ ನಾವು ಬೇರೆ ಯಾವುದೇ ಭಾಷೆಲಿ ಕನ್ವರ್ಟ್ ಮಾಡಿದ್ರೂ ಆಗಲ್ಲ. ನಮ್ಮ ವಚನಗಳು ನಮ್ಮ ಕಸ್ತೂರಿ ಕನ್ನಡದಲ್ಲೇ ಅದನ್ನು ಕೇಳಬೇಕು, ಆನಂದಿಸಬೇಕು. ಕನ್ನಡದಲ್ಲಿ ಆ ಒಂದು ಶಕ್ತಿ ಇದೆ. ಯಾವುದೇ ನಮ್ಮ ಇಂಡಿಯಾದಲ್ಲಿರುವಂಥ ಭಾಷೆಗಳಿರ್ಬೋದು, ಹಿಂದಿ ಇರ್ಬೋದು, ನಮ್ಮ ಸಂಸ್ಕೃತ ಇರ್ಬೋದು, ತಮಿಳು, ತೆಲುಗು, ಮಲಯಾಳಂ, ಎಲ್ಲ ಭಾಷೆಗಳನ್ನೂ ಒಳ್ಳೆ ಭಾಷೆನೇ, ಶ್ರೀಮಂತವಾದಂಥ ಭಾಷೆನೇ. ಇನ್ನೊಂದು ವಿಚಾರ ಗೊತ್ತಾ, ನಮ್ಮ ಭಾಷೆ ಕಲಿಯೋದು ಕಷ್ಟ, ಇಂಗ್ಲೀಷು ಭಾರಿ ಸಿಂಪಲ್ ಲ್ಯಾಂಗ್ವೇಜು. ಸೊ ಇಂಗ್ಲೀಷನ್ನ ಏನಕ್ಕೆ ಕಲಿಬೇಕು ಅಂದರೆ, ನಾವು ಏನು ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ಹೇಳಿ, ನಮ್ಮ 224 ಕ್ಷೇತ್ರದ ಟೂರಿಸಮ್ ಸ್ಪಾಟ್ ಇರ್ಬೋದು, ಪ್ರಾಡಕ್ಟ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ನಮ್ಮ ಸ್ಕಿಲ್ ಇರ್ಬೋದು, ಅದನ್ನು ಬೇಸ್ ಇಟ್ಕೊಂಡು ನಾವು ಬಿಸ್ನೆಸ್ನ ಮಾಡಬೇಕು, ರೆವಿನ್ಯೂನ ಜನ್ರೇಟ್ ಮಾಡಬೇಕು ಅನ್ನೋದ್ರಲ್ಲೂ ಹೋಗ್ತಾ ಇದ್ದೀವಿ. ಅದರಲ್ಲಿ ಹೋಗುವಾಗ ಪ್ರೋಸೆಸ್ಸಲ್ಲಿ ನಾವು ಅವ್ರ ಹತ್ರ ಮಾತಾಡಬೇಕು ಅಂದರೆ ಇಂಗ್ಲೀಷ್ ಭಾಷೆ ಕಲ್ತಿರಬೇಕು. ಆ ನಿಟ್ಟಿನಲ್ಲಿ ನಾನು 224 ಕ್ಷೇತ್ರಗಳಲ್ಲೂ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್, ಅಥವಾ ಇಂಗ್ಲೀಷ್ನ ಸುಲಭವಾಗಿ ಕಲಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಫ್ರ್ಯಾಂಚೈಸಿ ಮಾಡಲ್ನ ಐಶ್ ಟಿವಿಯಿಂದ ನಾವು ತರ್ತಾ ಇದ್ದೀವಿ. ತುಂಬ ಕಮ್ಮಿ ದರದಲ್ಲಿ ಎಲ್ಲರೂ ಪರ್ಫೆಕ್ಟಾಗಿ ಇಂಗ್ಲೀಷಲ್ಲಿ ಮಾತಾಡುವಂಥದ್ದು ಹೇಗೆ. ಜೊತೆಲಿ ಕೆಲವೊಬ್ಬರು ಎಲ್ಲಪ್ಪ ಕ್ಲಾಸಸ್ ಬರೋಕ್ಕಲ್ಲ, ನಮ್ಮೊಂಥರ ಮುಜುಗರ ಆಗುತ್ತೆ ಅಂದರೆ ಮನೇಲಿ ಕೂತ್ಕೊಂಡು ಹೆಂಗೆ ಕಲಿಯೋದು? ಇವತ್ತು ಗೂಗಲಲ್ಲಿ ಹೋಗಿ ಸುಮಾರು ಕೋರ್ಸಸ್ಗಳು ಆನ್ಲೈನಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಆದ್ರೆ ಕನ್ಫ್ಯೂಷನ್ ಆಗುತ್ತೆ, ಹೆಂಗಪ್ಪ ಏನು ಮಾಡೋದು ಅಂತ. ಒಬ್ಬರು ಯಾರು ಗೈಡ್ ಮಾಡೋರು ಬೇಕೇ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅಫಿಷಿಯಲಾಗಿ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ, 224 ಕ್ಷೇತ್ರಗಳಲ್ಲೂ ಐಶ್ ಟಿವಿಯಿಂದ ಫ್ರ್ಯಾಂಚೈಸಿ ಮಾಡಲ್ನ ನಾವು ತರ್ತಾ ಇದ್ದೀವಿ. ಯಾರ್ಯಾರಿಗೆ ಫ್ರ್ಯಾಂಚೈಸಿ ಮಾಡಲ್ ಬೇಕು ಸ್ಪೋಕನ್ ಇಂಗ್ಲೀಷಲ್ಲಿ, ದಯವಿಟ್ಟು ಇಲ್ಲಿ ಕೆಳಗಡೆ ಇರುವಂಥ ನಂಬರ್ನ ಕಾಲ್ ಮಾಡಿ. ಇದರಲ್ಲಿ 2 ವಿಚಾರ ಇದೆ. ಒಂದು, ಇಂಗ್ಲೀಷ್ ಕಲಿಯೋದು ಯಾಕೆ ಹೇಳಿ, ಕಮ್ಯುನಿಕೇಟ್ ಮಾಡೋದಕ್ಕೆ. ಕಲ್ತಾಮೇಲೆ ಏನಪ್ಪ ನನ್ನ ಫ್ಯೂಚರು ಅಂದರೆ, ನಾವು ಜಾಬ್ ಪ್ಲೇಸ್ಮೆಂಟ್ಗೆ ಅಸಿಸ್ಟ್ ಮಾಡ್ತೀವಿ. ಸೆಕೆಂಡ್ ಪಾರ್ಟ್, ಈ ಸಪೋರ್ಟ್ ಸಿಸ್ಟಮ್ ಅಲ್ಲೇ ಇರಲ್ಲ, ನಿಮ್ಮ ಕೆರಿಯರ್ಗೆ ಎಲ್ಲೆಲ್ಲಿ ಬೇಕು ಏನು ಸಪೋರ್ಟ್ ಮಾಡ್ತೀವಿ. ಮೂರನೇದು, ನೀವೇನಾದ್ರು ಬಿಸ್ನೆಸ್ ಸೆಟಪ್ ಮಾಡಬೇಕು ಅಂದರೆ ಏನು ಬಿಸ್ನೆಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿಲ್ಲಪ್ಪ, ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಸೊ ಇಂಗ್ಲೀಷ್ ಕಲಿಸೋದಕ್ಕೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲ ಇದು, ನಮ್ಮ ಡೆವಲಪ್ಮೆಂಟ್. ಯಾಕಂದರೆ ನಾವು ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕಂದ್ರೆ ಫಸ್ಟ್ ನಾವು ಡೆವಲಪ್ ಆಗಿರ್ಬೇಕಲ್ಲ. ನಾವೇ ಡೆವಲಪ್ ಆಗಿಲ್ಲ ಅಂದರೆ ಕ್ಷೇತ್ರ ಹೆಂಗೆ ಡೆವಲಪ್ ಮಾಡ್ತೀರಾ? ಸೊ ಆ ನಿಟ್ಟಿನಲ್ಲಿ ಆ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದಾಗ ಏನೇನು ಬೇಕೆಲ್ಲ ಸಪೋರ್ಟ್ ಸಿಸ್ಟಮ್ಮು ಕೊಡುವಂತಹ ಒಂದು ಸ್ಥಳ ಆಗುತ್ತೆ. ಅದೊಂದು ಸೆಂಟರ್ ಆಗುತ್ತೆ, ಅಥವಾ ಕೇಂದ್ರ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೀವು ಸೇರಿ ವರ್ಕ್ ಮಾಡಲೇಬೇಕಾಗತ್ತೆ. ಇದನ್ನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಕೆಲವೊಬ್ರು ಫೋನ್ ಮಾಡ್ತಾರೆ, ಸರ್ ನಮ್ಮ ಜಾಗದಲ್ಲಿ ಈ ಸಮಸ್ಯೆ ಇದೆ, ಈ ಥರ ಇಶ್ಯೂಸ್ಗಳಿದೆ, ಅದನ್ನ ಹೆಂಗೆ ಅಡ್ರೆಸ್ ಮಾಡೋದು ಅಂತ. ಅಡ್ರೆಸ್ ಮಾಡೋದಕ್ಕೆ ನಾವಿಬ್ಬರು ಸೇರಿ ಒಟ್ಟಿಗೆ ಸೇರಿ ಅಡ್ರೆಸ್ ಮಾಡೋಣ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ಈ ಸಮಸ್ಯೆ ಮೂಲಕ್ಕೆ ಹೋಗಬೇಕು. ಮೂಲ ಹೋದಾಗ ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅಂದರೆ, ಎಲ್ಲರೂ ನಾವು ಕೂತಿರೋದೇ ತಪ್ಪು. ಇವತ್ತು ನೋಡಿ, ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬರಬೇಕು ಅಂದರೆ ಹೆಂಗೆ ಬಂತು ಅಂದರೆ, ನಾವು ಸುಮಾರು ಜನ ಪಾಪ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ.
ಅದರಲ್ಲಿ ಗಾಂಧೀಜಿ ಹೆಸರು ಮುಂದೆ ಬರುತ್ತೆ. ಬಟ್ ಇದೆಲ್ಲ ಸಕ್ಸಸ್ಫುಲ್ ಆಗಬೇಕು, ನಮ್ಮ ಸ್ವಾತಂತ್ರ್ಯ ಬರಬೇಕು ಅಂದರೆ ಮೂಲ ಕಾರಣ ಒಗ್ಗಟ್ಟಾದ್ವಿ ನಾವು, ಯುನೈಟೆಡ್ ಆದ್ವಿ ನಾವು ಏನಾದ್ರು ಒಗ್ಗಟ್ಟಾಗಿ ನಮ್ಮ ಶಕ್ತಿ ಪ್ರದರ್ಶನ ಮಾಡದೆ ಹೋಗಿದ್ರೆ ಖಂಡಿತವಾಗ್ಲೂ ಬ್ರಿಟಿಷರಿಂದ ನಾವು ಇವತ್ತು ಸ್ವಾತಂತ್ರ್ಯ ತೊಗೊಳಕ್ಕಾಗ್ತಾನೇ ಇದ್ದಿಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಗ್ಗಟ್ಟಿದ್ದಿದ್ರೆ, ಯುನೈಟೆಡ್ ಆಗಿದ್ದರೆ ಆ ಸಮಸ್ಯೆ ಬರ್ತಾನೆ ಇದ್ದಿಲ್ಲ. ಮೊದಲಿಂದ ನಮ್ಮ ಸಮಸ್ಯೆ ಏನು ಅಂದರೆ ಒಗ್ಗಟ್ಟಿನ ಸಮಸ್ಯೆ, ಯುನಿಟಿ ಇಲ್ಲ. ಅವ್ನು ನೋಡಿದೆ ಇವ್ನಿಗಾಗಲ್ಲ, ಇವ್ನು ನೋಡಿದೆ ಅವ್ನಿಗಾಗಲ್ಲ, ಜಾತಿ ಹೆಸರಲ್ಲಿ ನಾವು ಡಿವೈಡ್ ಆಗಿಬಿಟ್ಟಿದ್ವಿ. ಡಿವೈಡ್ ಮಾಡ್ತಿರೋದು ಯಾರಲ್ಲಿ? ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ. ಯಾಕಂದರೆ ಜಾತಿ ಹೆಸರಲ್ಲೇ ತಾನೇ ಅವ್ರ ಮೇಲೆ ಬರ್ತಿರೋದು. ದಯವಿಟ್ಟು ಕೈ ಮುಗಿತೀನಿ, ದೇಶ ಮೊದಲು, ಮಾನವೀಯತೆ ಮೊದಲು, ಆಮೇಲೆ ಮಿಕ್ಕಿದೆಲ್ಲ ಸೆಕೆಂಡ್ರಿ. ಸೊ ಜಾತಿ ಹೆಸರಲ್ಲಿ ಡಿವೈಡ್ ಆಗಬೇಡಿ, ರಿಲಿಜನ್ ಹೆಸರಲ್ಲಿ ಡಿವೈಡ್ ಆಗಬೇಡಿ. ಆ ಥರ ಮಾಡೋರಿಂದ ಸ್ವಲ್ಪ ದೂರ ಇರಿ. ನಮ್ಮನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಸ್ವಲ್ಪ ಬುದ್ಧಿವಂತರಾಗಿರಿ. ಆಮೇಲೆ ಜೊತೆಲಿ ಯಾರೋ ಒಬ್ಬ ಆ ಕ್ಷೇತ್ರದಲ್ಲಿ ಮುಂದೆ ಒಬ್ಬ ಲೀಡ್ ಇರ್ತಾನೆ. ಲೀಡ್ರ್ ಸಮಸ್ಯೆ ಇರಲ್ಲ ನಮಗೆ, ಲೀಡ್ರ್ ಸುತ್ತಮುತ್ತ ಇರ್ತಲ್ಲ, ಅವ್ರು ಡೇಂಜರ್ಗಳವರು. ಏನಕ್ಕೆ ಅಂದರೆ ಅವರು ಆ ಲೀಡ್ರು ಎಲ್ಲಿವರೆಗೂ ಇರ್ತಾನೆ ಅಲ್ಲಿವರೆಗೂ ಮಾತ್ರ ಅವ್ನು ಸುತ್ತ ಇರ್ತಾರೆ. ಅವನ ಲೀಡರ್ಶಿಪ್ಪಿಂದ ಕೆಳಗಡೆ ಬಿದ್ದಿದ್ಕಲ್ಲ ಅವ್ರು ಯಾರೂ ಇರಲ್ಲ. ಇವರು ಸ್ವಾರ್ಥಿಗಳು, ಅವ್ರ ಕೆಲಸಕ್ಕೋಸ್ಕರನೇ ಅವ್ರ ಜೊತೆಲಿರ್ತಾರೆ. ನೀವು ಗೌರ್ಮೆಂಟ್ ಆಫೀಸ್ಗೆ ಹೋಗಿ, ಯಾರ್ಯಾರು ಒಳ್ಳೊಳ್ಳೆ ಪೋಸ್ಟಲ್ಲಿ ಕೀ ಪೋಸ್ಟಲ್ಲಿ ಇದ್ದಾರೆ, ಆ ಪೋಸ್ಟ್ ಹತ್ರ ಚೇಳಗಳು ಸ್ವಲ್ಪ ಓಡಾಡ್ತಿರ್ತಾರೆ. ಕಾಂಟ್ರಾಕ್ಟರ್ಗಳು ಇದು ಏನಪ್ಪ ಏನಾದ್ರು ವರ್ಕ್ಸ್ ತೊಗೊಳ್ಳೋದಕ್ಕೆ, ಸಪ್ಲೈ ಮಾಡೋದಕ್ಕೆ ಹಿಂಗೆ ಓಡಾಡ್ತಿರ್ತಾರೆ. ಹಂಗೆ ಮಾಡಬೇಡಿ. ನಿಮ್ಮ ಒಂದು ಕೆಪಾಸಿಟಿ ಮೇಲೆ, ನೀವು ಕೊಡುವಂಥ ಕ್ವಾಲಿಟಿ ಮೇಲೆ ಅವ್ರು ನಿಮ್ಮ ಹತ್ರ ಬರೋಂಗೆ ನೀವು ಬೆಳಿಬೇಕು ಹೊರತು ನೀವು ಅವರಿಂದ ಹೋಗುವಂಥ ಪರಿಸ್ಥಿತಿ ತರಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ನಿಜವಾಗ್ಲೂ ಒಳ್ಳೆ ಗುಣಮಟ್ಟದ ಒಂದು ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಕಲಿಸ್ಕೊಂಡು ಸಿಗ್ತಿಲ್ಲ ಇವತ್ತು. ಯಾಕೆ ಅಂದರೆ ಅವ್ರು ಈ ಥರ ಯಾರೋ ಹಿಂದೆ ಹೋಗ್ಬಿಟ್ಟು ಒಂಥರ ಲಾಬಿ ಮಾಡಿ ತೊಗೊಳ್ಳೋಂಥ ಒಂದು ಮೈಂಡ್ಸೆಟ್ಟು ಇಲ್ಲ, ಅವ್ರು ಬರೋದು ಇಲ್ಲ. ನಮ್ಮಲ್ಲಿ ಇದು ಚೇಂಜ್ ಆಗಬೇಕು. ನಾವು ಕ್ವಾಲಿಟಿ ಓರಿಯೆಂಟೆಡ್ ನೋಡಬೇಕು. ಇವಾಗ ಒಂದು ಕ್ಷೇತ್ರ ಡೆವಲಪ್ ಆಗಬೇಕು ಅಂದರೆ ಆ ಕ್ಷೇತ್ರದ ವಿಶೇಷತೆ ಏನು, ಆ ಟೂರಿಸಮ್ ಸ್ಪಾಟ್ಗಳೇನು. ನೀವು ಹಿಂದೆ ಹೆಂಗಿತ್ತು ಅಂದರೆ ಒಂದು ದೇವಾಲಯ ಕಟ್ಸ್ಬಿಡೋರು ಫಸ್ಟು. ಆ ದೇವಾಲಯ ಕಟ್ಸಿದ ಕೂಡಲೇ ಆ ದೇವಸ್ಥಾನ ನಂಬ್ಕೊಂಡು ಎಷ್ಟೊಂದು ಬಿಸ್ನೆಸ್ ಸೆಂಟ್ರ್ಗಳು ಓಪನ್ ಆಗೋದು. ಆ ಬಿಸ್ನೆಸ್ ಸೆಂಟ್ರ್ಗಳು ಓಪನ್ ಆದಾಗ ಅಲ್ಲಿ ಆ ಊರನ್ನ ಸಾಕೋದು ಒಂದು ದೇವಾಲಯ. ದೇವ್ರಿಗೇನು ದೇವಸ್ಥಾನ ಬೇಕಾಗಿಲ್ಲ, ದೇವಸ್ಥಾನ ಬೇಕಾಗಿರೋದು ನಮಗೆ. ಅಲ್ಲೊಬ್ಬ ಪೂಜಾರಿ ಇರ್ತಾರೆ, ಅಲ್ಲೊಬ್ಬ ಕ್ಲೀನ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ತಾನೆ. ಅದಾದಮೇಲೆ ಅದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅವ್ರು ಇಂಜಿನಿಯರ್ಸ್ಗಳು ವರ್ಕ್ ಮಾಡೋರು ಕೆಲಸ ಸಿಗುತ್ತೆ, ಹೂವು ಕಟ್ಟೋರು ಕೆಲಸ ಸಿಗುತ್ತೆ, ಎಣ್ಣೆ ದೀಪ, ನೀವು ಒಂದೊಂದೇ ನೋಡಿಸ್ಕೊಂಡೋಗಿ ಅಷ್ಟು ಜನನ್ನ ಸಾಕುತ್ತೆ, ಒಂದು ಊರನ್ನೇ ಸಾಕುತ್ತೆ ಒಂದು ದೇವಾಲಯ. ಅಂದಮೇಲೆ ನಾವು ಬಿಸ್ನೆಸ್ ಮಾಡಬೇಕು ಅಂತಿರೋರು ಪ್ರತಿಯೊಂದು ಬಿಸ್ನೆಸ್ಸನ್ನು ದೇವಾಲಯ ಆಗಿಬಿಟ್ರೆ ನಾವು ನಮಗೋಸ್ಕರ ಕಟ್ಟೋದು ಬೇಡ ಬಿಸ್ನೆಸ್ನ. ನಾವು ಬಿಸ್ನೆಸ್ ಹುಟ್ಟಾಕೋದ್ರಿಂದ ಆ ಊರನ್ನ ರಕ್ಷಣೆ ಮಾಡುತ್ತೆ. ಉದಾಹರಣೆ ನೋಡಿ, ನಮ್ಮ ಆಯುಷ್ ಟಿ ವಿ ಚಾನಲೇ ಇದೆ. ನಮ್ಮ ಆಯುಷ್ ಟಿ ವಿ ಚಾನಲ್ ಏನನ್ನು ಫೋಕಸ್ ಮಾಡ್ತಿದೆ ನೋಡಿ, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ, ನ್ಯಾಚುರೋಪತಿ ಮತ್ತು ಸೋರಿಕ್ಪ, ಯಾವುದು ಟಿಬೆಟನ್ ಮೆಡಿಸನ್ನು. ಇಷ್ಟನ್ನ ಪ್ರಮೋಟ್ ಮಾಡೋದು ನಮ್ಮ ಮೂಲ ಉದ್ದೇಶ. ಈ ಎಫೆಕ್ಟ್ ಆಗದಿರೋ, ಸೈಡ್ ಎಫೆಕ್ಟ್ ಆಗದಿರುವಂತಹ ಅದ್ಭುತವಾದಂಥ ಏನ್ಷಿಯಂಟ್ ಟೆಕ್ನಿಕ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ ಹೆಲ್ತಿಯಾಗಿ ಆರೋಗ್ಯಕರವಾಗಿರ್ತೀವಿ. ಇದರ ಜೊತೆಯಲ್ಲಿ ಆಯುಷ್ ಸಿಸ್ಟಮ್ ಜೊತೆಯಲ್ಲಿ ನಾವು ನಮ್ಮ ಕಲ್ಚರು, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ದೇಶನ ಹೆಂಗೆ ಡೆವಲಪ್ ಮಾಡೋದು, ಹೆಂಗೆ ಲಿಫ್ಟ್ ಮಾಡೋದು, ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ಬ್ಲೇಮ್ಗೆ ಮಾಡಲ್ಲ. ಗೌರ್ಮೆಂಟ್ ಅಗೇನೆಸ್ಟು ಮಾತಾಡೋದಾಗಲಿ ಅಥವಾ ಯಾರೋ ಪೊಲಿಟಿಷಿಯನ್ ಮಾತಾಡೋದು ಅಗೇನೆಸ್ಟ್ ಮಾತಾಡೋದಾಗಲಿ ನಮ್ಮಲ್ಲಿ ಇಲ್ಲವೇ ಇಲ್ಲ. ನಮ್ಮಲ್ಲಿ ಏನು ಗೊತ್ತಾ, ಸಕಾರಾತ್ಮಕವಾದಂಥ ಚಿಂತನೆ. ನೀನು ಸರಿಯಾಗಿರಪ್ಪ, ನೀನು ಸರಿಯಾಗಿದೆಯಾ, ಆಟೋಮೆಟಿಕ್ ಎಲ್ಲ ಸರಿ ಇರುತ್ತೆ. ಇವಾಗ ನಾನೇ ಸರಿ ಇಲ್ಲಪ್ಪ, ನಾನು ಬೇರೆಯವ್ರಿಗೆ ಹೆಂಗೆ ಸರಿ ಇಲ್ಲ ಅಂತ ಹೇಳೋಕ್ಕಾಗ್ತೀನಿ. ಅದಕ್ಕೋಸ್ಕರ ಹೇಳೋದು, ಒಂದು ಬೆಲ್ಲಿಂಗ್ ತೋರಿಸಿದ್ರೆ ಮಿಕ್ಕಿದ ಬೆಲ್ಲೆಲ್ಲ ನಮ್ಮ ಕಡೆ ತೋರಿಸ್ತಾ ಇರುತ್ತೆ. ದಯಮಾಡಿ ಹೇಳ್ತಾ ಇದ್ದೀನಿ, ಈ ಒಂದು ವಿಕಾಸ ದರ್ಪಣದಲ್ಲಿ ಡೆವಲಪ್ಮೆಂಟ್ ಕಡೆ ನಾವು ಫೋಕಸ್ ಮಾಡ್ತಿದ್ದೀವಲ್ಲ, ಆ ಡೆವಲಪ್ಮೆಂಟು ನಮ್ಮ ಒಳಗಡೆಯಿಂದನೇ ಶುರು ಆಗಲಿ. ನಮ್ಮ ಒಳಗಡೆ ಯಾವಾಗ ಶುರು ಆಗುತ್ತೆ ಗೊತ್ತಾ, ಜ್ಞಾನ ಇಂಪಾರ್ಟೆಂಟ್. ಯಾರೋ ನನ್ನ ಕೇಳಿದ್ರು, ಲಕ್ಷ್ಮಿ ಒಲಿಸ್ಕೋಬೇಕಂದ್ರೆ ಏನು ಮಾಡೋದು ಅಂತ. ನಾನು ಲಕ್ಷ್ಮಿ ಹಿಂದೆ ಹೋಗ್ಬೇಡಪ್ಪ, ಸರಸ್ವತಿನ ಒಲಿಸ್ಕೋ, ಲಕ್ಷ್ಮಿ ಅವಳು ಹಿಂದೆ ಬರ್ತಾಳೆ ಅಂದೆ. ಅದು ಹೆಂಗೆ ಸಾಧ್ಯ ಆಯಿತು ಅಂದರು. ಡಾಕ್ಟ್ರು ಯಾಕೆ ಅವ್ರ ಹಿಂದೆ ಹೋಗ್ತೈತೆ ದುಡ್ಡು, ಅವನು ಸರಸ್ವತಿ ಜ್ಞಾನವನ್ನು ಮೆಡಿಕಲ್ ಫೀಲ್ಡಲ್ಲಿ ಪಡ್ಕೊಂಡಿದ್ದಾನೆ. ಅಡ್ವೊಕೇಟು ಅವನಿಂದ ಜನ ಯಾಕೆ ಹೋಗ್ತಾರಿಲ್ಲ, ಸರಸ್ವತಿ ಜ್ಞಾನ ಬುಕ್ ಓದ್ಬಿಟ್ಟು ಅವನು ಅಡ್ವೊಕೇಟ್ ಆಗಿದ್ದಾನೆ. ಇಂಜಿನಿಯರು ಅವನಿಂದ ದುಡ್ಡು ಯಾಕೆ ಹೋಗುತ್ತೆ, ಅದಕ್ಕೋಸ್ಕರನೇ. ಸೊ ಇಲ್ಲಿ ನಾವು ಹೆಚ್ಚು ಒತ್ತು ಕೊಡಬೇಕಾಗಿರೋದು ಸರಸ್ವತಿಗೆ, ಜ್ಞಾನಕ್ಕೆ.
ನಾಲೆಜ್ಗೆ. ಆ ನಾಲೆಜ್ ಒಂದು ಇತ್ತು ಅಂದರೆ ಲಕ್ಷ್ಮಿ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವತ್ತು ಯಾವುದೇ ಹೋಟೆಲಲ್ಲಿ ನೋಡಿ, ತಪ್ಪು ತಿಳ್ಕೊಬೇಡಿ, ಆ ಹೋಟೆಲ್ಲು ರಿಯಲ್ ಎಸ್ಟೇಟು ಒಂದು ಅಡ್ಡ ಆಗಿಬಿಟ್ಟಿರುತ್ತೆ. ಎಲ್ಲರೂ ಒಂದು ಅರ್ಧ ಗ್ಲಾಸ್ ಕಾಫಿ ಕುಡಿತಾರೆ, ಕುಡಿದ್ಬಿಟ್ಟು ರಿಯಲ್ ಎಸ್ಟೇಟ್ ವಿಷಯ ಮಾತಾಡ್ತಾರೆ. ರಿಯಲ್ ಎಸ್ಟೇಟ್ ಅಲ್ಲ ಅದು, ಭೂತಾಯಿ ಜೊತೆ ವ್ಯಾಪಾರ ಮಾಡೋವಂಥದ್ದು. ರಿಯಲ್ ಎಸ್ಟೇಟ್ ಒಳ್ಳೆಯದೇ, ನಾನೇನು ನೆಗೆಟಿವ್ ಹೇಳ್ತಿಲ್ಲ ನಾನು. ಬಟ್ ಡಾಕ್ಯುಮೆಂಟ್ಸ್ ಪರ್ಫೆಕ್ಟಾಗಿದ್ದು ಅಥೆಂಟಿಕ್ಕಾಗಿ ಮಾಡೋಂಗಿದ್ರೆ ಓಕೆ, ಅದನ್ನು ಮಾಡಲ್ಲ. ಹೆಂಗೋ ಒಟ್ಟಲ್ಲಿ ಮಾರ್ಬಿಡೋದು, ನಮ್ಗೇನು ಬರಬೇಕು, ಕಮಿಷನ್ ಬಂದುಬಿಡ್ಬೇಕು, ಆ ಡಾಕ್ಯುಮೆಂಟ್ ಸರಿ ಇದೆಯೋ ಸರಿ ಇಲ್ವೋ ನಾವು ನೋಡೋಕ್ಕೆ ಹೋಗಲ್ಲ. ಇಲ್ಲಿ ಏನಾಗೋದು ಗೊತ್ತಾ, ವಿಕಾಸ ದರ್ಪಣ ಅಂದರೆ ನೀವು ಪ್ರತಿಯೊಂದು ಏನೇ ಕೆಲಸ ಮಾಡ್ತಿದ್ರಲ್ಲೋ ಅದರಲ್ಲಿ ಎಲ್ಲನೂ ನ್ಯಾಯಬದ್ಧವಾಗಿರಬೇಕು. ಯಾಕೆ ಅಂದರೆ ಬೇರೆ ದೇಶದವರು ನಮ್ಮ ದೇಶಕ್ಕೆ ಬಂದಾಗ ಅವ್ರಿಗೆ ಒಳ್ಳೆಯದಾಗಬೇಕು, ಪೂರಕವಾದಂಥ ಒಂದು ಬೆಳವಣಿಗೆ ಆಗಬೇಕು. ಆ ಥರದ ವಾತಾವರಣ ನಾವು ಕೊಡಬೇಕಾಗುತ್ತೆ. ನಾವಿಲ್ಲಿ ಎಲ್ಲಾದರೂ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಅಂತ ಮೋಸದಿಂದ ಮಾಡಿಬಿಟ್ರೆ ದೇಶದ ಮರ್ಯಾದೆ ಹೋಗುತ್ತೆ, ದೇಶಕ್ಕೆ ಅವಮಾನ ಆಗುತ್ತೆ. ಇವತ್ತು ನೀವು ಫಾರಿನ್ಗೆ ಹೋದಾಗ ನಮ್ಮ ಇಂಡಿಯಾ ಸೇಫಾ ಅಂತ ಕೇಳ್ತಾರೆ. ನಾನು ಹಂಗೆ ಒಂದು ಕಂಟ್ರಿಗೆ ಹೋಗಿದ್ದೆ. ಆ ಕಂಟ್ರಿಗೆ ಹೋದಾಗ ಯಾವಾಗ ನೋಡಿದ್ರು ಗಲಾಟೆ ನಡೀತಿರ್ತೈತಲ್ಲ ಇಂಡಿಯಾದಲ್ಲಿ, ನೀವು ಸೇಫಾಗಿದ್ದೀರಾ ಅಂದರು. ನಾನು ಏನಪ್ಪ, ನಮಗೇನು ತೊಂದರೆ ಇಲ್ಲ, ಆರಾಮಾಗಿದ್ದು, ಇಂಡಿಯಾ ಇಸ್ ದ ಬೆಸ್ಟ್ ಕಂಟ್ರಿ, ಸೇಫೆಸ್ಟ್ ಪ್ಲೇಸ್ ಅಂದೆ. ಬಟ್ ಟಿ ವಿ ಚಾನಲ್ ಆನ್ ಮಾಡಿದ್ರೆ ಬರೀ ನೆಗೆಟಿವ್. ಆಗ ಗೊತ್ತಾಯಿತು ತಪ್ಪು ಅವ್ರದ್ದಲ್ಲ, ನಾವು ಏನು ತೋರಿಸ್ತೀವೋ ಇಂಪಾರ್ಟೆಂಟು. ನಮ್ಮಲ್ಲಿ ಎಷ್ಟು ಸಕಾರಾತ್ಮಕವಾದಂಥ ವಿಚಾರಗಳು, ಡೆವಲಪ್ಮೆಂಟ್ ಓರಿಯೆಂಟೆಡ್ ವರ್ಕು ನಮ್ಮಲ್ಲಿ ನಡೀತಾನೆ ಇರ್ತೈತೆ. ಆದರೆ ನಾವು ಅದನ್ನು ತೋರಿಸಲ್ಲ. ಯಾಕೆ ತೋರಿಸಲ್ಲ ಗೊತ್ತಾ, ಜನ ನೋಡೋದಕ್ಕೆ ಇಷ್ಟಪಡಲ್ಲ ಅವನ್ನ. ಅವ್ರು ನೋಡೋದೇನು ಇಷ್ಟಪಡೋದಿಲ್ಲ, ಆ ಹೀರೋ ಯಾವ ಹೀರೋನ ಜೊತೆ ಏನು ಸಂಬಂಧ ಇದೆ, ಅವನದು ಏನು ಕತೆ, ಯಾವುದು ವಿಡಿಯೋ ವೈರಲ್ ಆಗ್ತಾಯಿದೆ, ಎಲ್ಲಿ ಏನು ಸ್ಕ್ಯಾಮ್ ಆಯಿತು, ಯಾರ್ದು ಮನೆ ಹಾಳಾಯಿತು. ತಪ್ಪು ಮೀಡಿಯಾದು ನಮ್ಮದು. ನಾವೇನು ನೋಡ್ತೀವಿ, ನೀವು ರೀಲ್ಸ್ ನೋಡಿ ಏನು ಜನ ನೋಡ್ತಾರೆ. ರೀಲ್ಸ್ ಹಾಕೋರು ತಪ್ಪೋ, ನೋಡೋರು ತಪ್ಪೋ, ನಮ್ಮ ದೃಷ್ಟಿ ಸರಿ ಇಲ್ಲ. ಸೊ ನಾವಿಲ್ಲಿ ಚೇಂಜ್ ಆಗಬೇಕಾಗಿರೋದು ಹೊರತು ನಾವು ಅದು ಬಿಟ್ಬಿಟ್ಟೇ ಪ್ರೈಮ್ ಮಿನಿಸ್ಟ್ರು ಸರಿ ಇಲ್ಲ, ಸಿ ಎಮ್ ಸರಿ ಇಲ್ಲ, ಮಿನಿಸ್ಟ್ರು ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಯಾರೂ ಸರಿ ಇಲ್ಲ, ನೀನು ಸರಿ ಇದೆಯಾ ಅದನ್ನು ಯೋಚನೆ ಮಾಡಿ. ನಾನು ಸರಿ ಇತ್ತು ಅಂದರೆ ಎಲ್ಲ ನಾವು ನೋಡೋದೆಲ್ಲನೂ ಚೆನ್ನಾಗೇ ಕಾಣಿಸುತ್ತೆ. ಅದಕ್ಕೋಸ್ಕರನೇ ದೇವರು ನಮಗೆ 2 ಕಣ್ಣು 2 ಕಿವಿ ಕೊಟ್ಟವನೇ. ಯಾಕೆ ಅಂದರೆ ನೀನು ಕೇಳಿಸ್ಕೊಳ್ಳುವಾಗ ಮತ್ತು ನೋಡುವಾಗ ಎರಡೂ ಸಕಾರಾತ್ಮಕವಾಗಿರಲಿ ಅಂತ. ಅದರ ಮಾತು ಮಾತ್ರ ಆಡೋದಕ್ಕೆ ಒಂದೇ ಒಂದು ಕೊಟ್ಟಿರೋದು. ಯಾಕೆಂದರೆ ಆಡುವಾಗ ಹುಷಾರಾಗಿರಬೇಕು, ಸಿಹಿಯಾಗಿರಬೇಕು ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಟ್ಟಿಗೆ ಸೇರಿಬಿಟ್ಟು ಶ್ರೀಮಂತವಾದಂಥ ಸ್ಟೇಟನ್ನು ಮಾಡಬೇಕು, ಡೆವಲಪ್ ಮಾಡಬೇಕು. ಅದನ್ನು ಮಾಡಬೇಕು ಅಂದರೆ ಪ್ರತಿಯೊಬ್ಬರೂ ನಾವು ಅದೇ ಥರ ಥಿಂಕಿಂಗ್ಸ್ ಪ್ಯಾಟರ್ನ್ ಹೋಗ್ತಾ ಇರಬೇಕು. ಇವತ್ತೇನಾಗಿದೆ ಅಂದರೆ, ಯಾರೋ ಒಬ್ಬ ಡೆವಲಪ್ ಆಗ್ತಿದ್ದಾನೆ, ಅವ್ನು ಮುಂದೆ ಬರ್ತಾವನೆ, ಅವ್ನಿಗೆ ಹೆಂಗೆ ಎಳಿಯೋದ್ರ ಕಡೆ ಮಾತ್ರ ನಾವು ಗಮನ ಕೊಡ್ತಾ ಇರ್ತೀವಿ. ನಾವು ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತೀವಿ. ನೀವು ಹೇಳ್ರಿ, ಎಲ್ಲರೂ ನಾವು ಸರಿ ಇದೀವಾ, ನಾವೆಲ್ಲರೂ ಪರ್ಫೆಕ್ಟಾಗಿದ್ದೀವಾ, ನಾವು ಯಾರೂ ಏನೂ ತಪ್ಪೇ ಮಾಡಿಲ್ವಾ? ಎಲ್ಲರೂ ತಪ್ಪು ಮಾಡಿರ್ತಾರೆ. ಆ ತಪ್ಪನ್ನ ಎತ್ತಿ ತೋರಿಸಿ ಅವ್ನು ನೋವು ಕೊಟ್ಟು ತೊಂದರೆ ಕೊಡಬೇಡಿ. ತಪ್ಪು ಮಾಡಿರೋದನ್ನ ಕ್ಷಮೆ ಮಾಡಿ ಅವ್ನು ಹೆಂಗೆ ಮತ್ತೆ ಅವನು ತಿದ್ಕೊಳ್ಳೋಕ್ಕೆ ದಾರಿ ತೋರಿಸಿ ಅದ್ರ ಜೊತೆಲಿ ಅವ್ನಿಗೆ ಲಿಫ್ಟ್ ಮಾಡೋ ಕಡೆ ಮಾತ್ರ ನೀವು ಫೋಕಸ್ ಮಾಡಿ. ಉದಾಹರಣೆಗೆ ಇವತ್ತು ಕೋಆಪ್ರೇಟಿವ್ ಸೊಸೈಟೀಸ್ ಇದೆ. ನೀವು ಸ್ವಲ್ಪ ನೀವು ಯೋಚನೆ ಮಾಡಿ, ಮನೆಯೇ ನಡ್ಸೋಕ್ಕೆ ನಂಗೆ ಗೊತ್ತಾಗಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಮನೆಯೇ ನಡ್ಸೋಕ್ಕಾಗಲ್ಲ. ಬರೋರೆಲ್ಲ ಕೋಆಪ್ರೇಟಿವ್ ಸೊಸೈಟಿ ಶುರು ಮಾಡ್ತಾರೆ. ಅವ್ರ ದುಡ್ಡೇ ಅವ್ರ ಮನೇಲೇ ನಡ್ಸೋಕ್ಕಾಗದಿರೋಂಥ ಒಬ್ಬ ವ್ಯಕ್ತಿ ಬೇರೆಯವ್ರ ದುಡ್ಡಲ್ಲಿ ನಾನು ಅಧ್ಯಕ್ಷ ಆದೆ, ನಾನು ಕಾರ್ಯದರ್ಶಿ ಆದೆ, ನಾನು ಡೈರೆಕ್ಟರ್ ಆದೆ ಅಂದ್ಬಿಟ್ಟು ಆ ಪೋಸ್ಟನ್ನು ಇಟ್ಕೊಳ್ತಾರೆ. ಬಟ್ ಆ ಪೋಸ್ಟ್ಗೆ ಕೂತ್ಕೊಳ್ಳೋಂಥ ನಮ್ಮ ಕೆಪಾಸಿಟಿ ಇದೆಯಾ? ಕೂತ್ಕೊಂಡ್ಮೇಲೆ ನಾವು ಅದು ಯಾರ ದುಡ್ಡದು? ಸರ್ಕಾರದ ದುಡ್ಡಲ್ಲ, ಅದು ಜನರ ದುಡ್ಡು. ಆ ಜನರ ದುಡ್ಡನ್ನು ಅವ್ರನ್ನ ನಂಬಿ ಕೊಟ್ಟಿದ್ದಾನೆ, ಅದಕ್ಕೆ ನ್ಯಾಯಬದ್ಧವಾಗಿ ನಾನು ಸೇವೆ ಮಾಡ್ತಿದ್ದೀನ ಅಂತ ಯೋಚನೆ ಮಾಡಿಬಿಟ್ಟು ಆಮೇಲೆ ನೀವು ಅಲ್ಲಿ ಕೂತ್ಕೊಳ್ಳೋಂಥ ನಾನು ಕ್ವಾಲಿಫೈಡ್ ಇದ್ದೀನಿ ಅಂತ ಯೋಚನೆ ಮಾಡಬೇಕು. ಯಾಕೆ ಅಂದರೆ ಸುಮಾರು ಜನ ಡೆಡಿಕೇಟೆಡಾಗಿ ಕೋಆಪ್ರೇಟಿವ್ ಮೂವ್ಮೆಂಟಲ್ಲಿದ್ದಾರೆ. ಯಾಕೆಂದರೆ ಅವರು ನಂಬಿರೋದು ಲಿಫ್ಟ್ ಮಾಡಬೇಕು ಸಮಾಜನ ಅಂತ. ಯಾವುದೇ ಒಬ್ಬ ಕೋಆಪ್ರೇಟಿವ್ ಸೊಸೈಟಿ ಹುಟ್ಟಾಕುವಂಥ ಅಧ್ಯಕ್ಷ 1 ರೂಪಾಯಿನೂ ಅಲ್ಲಿಂದ ತೊಗೊಳಂಗಿಲ್ಲ. ಅವನು ಒಬ್ಬ ಕರ್ಮಯೋಗಿ ಇದ್ದಂಗೆ. ಆ ಥರ ಸುಮಾರು ಜನ ಇದ್ದಾರೆ. ಬಟ್ ಕೆಲವೊಬ್ಬರು ಸ್ವಾರ್ಥಕ್ಕೆ ಅಂತ ಓಪನ್ ಮಾಡಿ ನೀವು ಮಾಡೋವಂಥ ಒಂದು ಮಿಸ್ಟೇಕ್ಗೋಸ್ಕರ ಜನರು ದುಡ್ಡು ಹಾಳಾಗೋದಲ್ದೇ ಆ ಮೂಮೆಂಟ್ಗೆ ಕೆಟ್ಟ ಹೆಸರು ತಂದುಬಿಡುತ್ತೆ. ಆ ಕೆಟ್ಟ ಹೆಸರು ತಂದಾಗ ಎಷ್ಟು ನೋವಾಗುತ್ತೆ ಅಂದರೆ, ಅಲ್ಲಿ ಬೇರೆ ನೆಕ್ಸ್ಟ್ ಒಳ್ಳೆ ಸೊಸೈಟಿ ನಿಜ ಒಳ್ಳೆ ಕೆಲಸ ಮಾಡಬೇಕು ಅಂತಿರೋಂಥ ಕೋಆಪ್ರೇಟಿವ್ ಮೂವ್ಮೆಂಟಲ್ಲಿ ದುಡ್ಡು ಹಾಕೋಕ್ಕೆ ಜನ ಹೆದರ್ತಾರೆ. ಯಾಕಂದರೆ ದುಡ್ಡು ಹಾಕಿ ದುಡ್ಡೆಲ್ಲ ಕಳ್ಕೊಂಡ್ಬಿಟ್ವಿ ಅಂತ. ಕೈ ಮುಗಿತೀನಿ,
ಕೋಆಪ್ರೇಟಿವ್ ಮೂವ್ಮೆಂಟ್ ಅಂದರೆ ಅದು ಯೂನಿಟಿ, ಒಗ್ಗಟ್ಟಿನ ಒಂದು ಶಕ್ತಿ ಅದು. ಆ ಒಗ್ಗಟ್ಟಿಗೆ ಏಟ್ ಕೊಡಕ್ಕೆ ಹೋಗ್ಬೇಡಿ, ನಿಮ್ಮ ಒಂದು ಸ್ವಾರ್ಥತೆಯಿಂದ ಅಂತ ಹೇಳ್ತಾ ಇದ್ದೀನಿ. ಯಾಕೆ ವಿಕಾಸ ದರ್ಪಣ ಅಂದರೆ ಒಗ್ಗಟ್ಟಾಗಿರೋದೇ ನಮ್ಮ ಮೂಲ ಮಂತ್ರ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ಇವತ್ತು ಫುಡ್ ಇಂಡಸ್ಟ್ರಿ ಇರ್ಬೋದು, ಹೋಟೆಲ್ ಇರ್ಬೋದು, ನಮ್ಮ ಬೇಕ್ರಿ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಇರೋವಂಥ ಯೂನಿಕ್ನೆಸ್ಸು ಎಲ್ಲೂ ಇಲ್ಲ. ಇದು ಎಂಟೈರ್ ವರ್ಲ್ಡಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಏನು ಮಾಡಬೇಕು? ನಾವು ಮೊದಲು ಈ ಹೋಟೆಲಿಯರ್ಸು, ಸ್ವೀಟ್ಸು, ಬೇಕ್ರಿ ಅವ್ರಿಗೆ ಸಕಾರಾತ್ಮಕವಾದಂಥ ವಾತಾವರಣ ಕೊಡೋದಲ್ದೇ ಹೊರ ಮಾರ್ಕೆಟ್ಗೆ ನಾವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಬರುವಂಥ ದುಡ್ಡಿಂದ ಅವರು ಟ್ಯಾಕ್ಸ್ ಕಟ್ಟೋದು ಎಲ್ಲಿಗೆ? ಸರ್ಕಾರಕ್ಕೆ. GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಹಂಗೆ ಕಟ್ಟಾಗ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಡೆವಲಪ್ಮೆಂಟ್ ಆಗುತ್ತೆ. ಜೊತೆಲಿ ಆ ಒಂದು ಹೋಟೆಲ್ಲು ಅಥವಾ ಒಂದು ಸ್ವೀಟ್ಸು, ಬೇಕ್ರಿಲಿ ಅವ್ರು ಎಷ್ಟೊಂದು ಜನ ಎಂಪ್ಲಾಯೀಸ್ಗಳಿಗೆ ಜಾಬ್ ಕೊಡ್ತಾರೆ. ಅಲ್ಲಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ? ಅಲ್ಲಿರುವಂಥ ಪ್ಲೇಸ್ಮೆಂಟಿನ ವಿಚಾರವಾಗಿ ಆ ಒಂದು ಕ್ಷೇತ್ರಗಳಲ್ಲಿ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಯಾಕಂದರೆ ಈ ಇಂಡಸ್ಟ್ರಿಯಲ್ಲಿ 3 ಹೊತ್ತು ಊಟ ಕೊಡುವಂಥದ್ದು, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ಕೇವಲ ಇರೋದು ಹೋಟೆಲ್ ಇಂಡಸ್ಟ್ರಿ, ಬೇಕ್ರಿ ಮತ್ತು ಸ್ವೀಟ್ಸ್ಗಳಲ್ಲಿ. ಇದು ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ಆಯಿತು. ನೆಕ್ಸ್ಟ್ ಬರುತ್ತೆ ಹೆಲ್ತ್ ಇಂಡಸ್ಟ್ರಿಯಿಂದ ಬಂದಾಗ ಅಲೋಪತಿ ಎಂಟೈರ್ ವರ್ಲ್ಡಲ್ಲಿ ಐತೆ, ಬಟ್ ಆಯುರ್ವೇದ ಇರೋದು ಬರೀ ನಮ್ಮ ಭಾರತದಲ್ಲಿ ಮೊನೊಪೊಲಿ ಇದೆ. ಯೋಗ ನ್ಯಾಚುರೋಪತಿ ಇರೋದು ಭಾರತದಲ್ಲಿ ಮೊನೊಪೊಲಿ ಇದೆ. ನೆಕ್ಸ್ಟ್ ಬರುತ್ತೆ ಸಿದ್ಧ ಇರೋದು ಭಾರತದಲ್ಲೇ. ಸೋವರಿಕ್ಪ ನಮ್ಮ ಟಿಬೆಟನ್ ಮೆಡಿಸಿನ್ ಭಾರತದಲ್ಲೇ. ಹೋಮಿಯೋಪತಿ ಬೇರೆ ಕಡೆಯಿಂದ ಬಂದಿದ್ರು ಕೂಡ ಅತಿ ಹೆಚ್ಚು ಪ್ರಾಕ್ಟೀಷನರ್ಸ್ ಇವತ್ತು ವರ್ಕ್ ಮಾಡ್ತಿರುವಂಥದ್ದು ನಮ್ಮಲ್ಲಿ ಕರ್ನಾಟಕದಲ್ಲಿದ್ದಾರೆ, ಭಾರತದಲ್ಲಿದೆ. ಯುನಾನಿ ಕೂಡ ಅಷ್ಟೇ. ಸೊ ಇಲ್ಲೇನು ಗೊತ್ತಿ, ಆಯುಷ್ ಸಿಸ್ಟಮ್ಮು ನಮ್ಮ ಪದ್ಧತಿ. ಹೆಲ್ತ್ಗೆ ಏನಾರೋ ಸೊಲ್ಯೂಷನ್ ಬೇಕು ಅಂದರೆ ಎಂಟೈರ್ ವರ್ಲ್ಡು ಇಲ್ಲಿಗೆ ಬರಬೇಕು ಟ್ರೀಟ್ಮೆಂಟ್ಗೆ. 224 ಕ್ಷೇತ್ರನ ಯೋಚನೆ ಮಾಡಿ. ಆಯುಷ್ ಸಿಸ್ಟಮ್ ಸ್ಟ್ರಾಂಗಾಗಿ 224 ಕ್ಷೇತ್ರಗಳಲ್ಲಿ ಈ 5 ಸಿಸ್ಟಮ್ ಅವರು ಒಗ್ಗಟ್ಟಾಗಿ ಅಲೋಪತಿನ ಜೊತೆಗೆ ಸೇರಿಬಿಟ್ಟು ಇಂಟಿಗ್ರೇಟೆಡ್ ಆಗಿ ವರ್ಕ್ ಮಾಡಿದ್ರೆ ಎಂಟೈರ್ ವರ್ಲ್ಡಲ್ಲಿ ಏನೇ ಸಮಸ್ಯೆ ಬಂದರೂ ಇಲ್ಲಿ ಬಂದರೆ ಈ ಕ್ಷೇತ್ರದಲ್ಲಿ ನನಗೆ ಗ್ಯಾರಂಟಿ ಕಾಯಿಲೆ ವಾಸಿ ಆಗುತ್ತೆ. ಅದು ಎಂಥ ಕಾಯಿಲೆ ಇದ್ರೂ ಕೂಡ ಇಲ್ಲಿ ಗುಣಮಟ್ಟ ಗ್ಯಾರಂಟಿ ಸಿಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವ್ರು ಬರೋಂಗೆ ಮಾಡಬೇಕಾಗಿರೋದು ಮೀಡಿಯಾ. ಅದಕ್ಕೋಸ್ಕರನೇ ಆಯುಷ್ ಸಿಸ್ಟಮ್ ಇರೋದು. ಸೊ ಫುಡ್ ಆಯಿತು, ಹೆಲ್ತ್ ಆಯಿತು. ಇವಾಗ ಫುಡ್ಡಲ್ಲಿ ಇನ್ನೊಂದೇ ಗೊತ್ತಾ, ಹೆಲ್ತ್ಗೆ ಲಿಂಕ್ ಕೊಡ್ತೀನಿ ಅನ್ನೋದು. ಕೊರೋನಾ ಬಂದಾಗ ಇಮ್ಯುನಿಟಿಗೋಸ್ಕರ ಬೆಸ್ಟ್ ಫುಡ್ಡು ಸೌತ್ ಇಂಡಿಯನ್ ಫುಡ್ಡು ಅಂತ ಎಂಟೈರ್ ವರ್ಲ್ಡ್ ಗೊತ್ತಾಗೋಯ್ತು. ಯಾಕಂದರೆ ನಮ್ಮ ಸ್ಪೈಸಸ್ ಹಂಗಿರುತ್ತೆ. ಸೊ ಹೆಲ್ತ್ಗೂ ಫುಡ್ ಇಂಡಸ್ಟ್ರಿ ಬೇಕಾಗುತ್ತೆ. ಹೆಲ್ತ್ ಇಂಡಸ್ಟ್ರಿ ಆಲ್ರೆಡಿ ನಮ್ಮದು ಆಯುಷ್ ಸಿಸ್ಟಮ್ ಇದೆ. ನೆಕ್ಸ್ಟ್ ಬರುತ್ತೆ ಎಜುಕೇಷನ್ನು. ಸ್ವಲ್ಪ ಯೋಚನೆ ಮಾಡಿ, ಇವತ್ತು ಫಾರಿನ್ ಯೂನಿವರ್ಸಿಟಿಯವ್ರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಏನಿಲ್ಲ ಅಂದ್ಬಿಟ್ಟು ಅಲ್ಲಿಂದ ತೊಗೋಬೇಕು ನಾವು. ಫಸ್ಟ್ ಯೂನಿವರ್ಸಿಟಿ ಶುರು ಆಗಿದ್ದು ನಮ್ಮ ಭಾರತದಲ್ಲಿ. ಆ್ಯಂಡ್ ಗುರುಕುಲ್ ಸಿಸ್ಟಮ್ ಇರೋದು ನಮ್ಮ ಭಾರತದಲ್ಲೇ. ಆಸ್ಟ್ರಾನಮಿ ಎಲ್ಲಿ ಕಂಡುಹಿಡಿದಿದ್ದು? ನಮ್ಮ ಭಾರತ. ಝೀರೋ ಎಲ್ಲಿಂದ ಬಂದಿದ್ದು? ನಮ್ಮ ಭಾರತನೇ. ಆಯುರ್ವೇದಲ್ಲಿರೋದು ನಮ್ಮ ಭಾರತ. ವೇದ, ಉಪನಿಷತ್ ಏನೇನು ಬೇಕು ಎಲ್ಲ ಡಿಸ್ಕವರಿ ಮಾಡಿರೋದು ನಮ್ಮ ಭಾರತ ರೀ. ನಮ್ಮ ನಾಲೆಜನ್ನು ತಗೊಂಡು ಇಡೀ ವಿಶ್ವಕ್ಕೆ ಕೊಡದೆ ನಾವು ಫಾರಿನ್ ಯೂನಿವರ್ಸಿಟಿಲಿ ನಾವು ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀವಿ. ಆ ಫಾರಿನ್ ಯೂನಿವರ್ಸಿಟಿಗೆ ಟ್ಯಾಕ್ಸ್ ಇಲ್ಲಪ್ಪ, ನಾವು ಟ್ರಸ್ಟಲ್ಲಿ ಮಾಡಬೇಕಾಗತ್ತೆ, ನಾವು ಬಿಸ್ನೆಸ್ ಅಂತ ಮಾಡೋಂಗಿಲ್ಲ, ಅವ್ರು ಬಿಸ್ನೆಸ್ ಮಾಡ್ಬೋದು. ಇದೆಂಥದ್ದು ಇದು? ಅದೇ ನಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಬಿಸ್ನೆಸ್ ಮಾಡಲು ಕೊಟ್ಟರೆ ಧೀರುಭಾಯ್ ಅಂಬಾನಿ, ರಿಲಯನ್ಸ್ ಗ್ರೂಪ್ ಅವ್ರು ಬರ್ತಾರೆ, ಅಡಾನಿ ಗ್ರೂಪ್, ದೊಡ್ಡವರೆಲ್ಲ ಎಂಟರ್ ಆಗ್ತಾರೆ. ಎಜುಕೇಷನ್ ಕ್ವಾಲಿಟಿ ಎನ್ಹ್ಯಾನ್ಸ್ ಆಗುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಇದು ಅಂದರೆ, ತಾರತಮ್ಯ ಯಾಕೆ? ಅದೇನಕ್ಕೆ ಪಾಲಿಸಿ ಮಾಡ್ತಿದ್ರೆ ಸ್ವಲ್ಪ ಯೋಚನೆ ಮಾಡೋಂಥ ವಿಚಾರ. ಸೊ ಎಜುಕೇಷನ್ ವಿಚಾರ ಬಂದಿದ್ದ ಕೂಡಲೇ ಅತಿ ಹೆಚ್ಚು ಭಾಷೆಗಳಿರೋದು ನಮ್ಮ ದೇಶದಲ್ಲೇ. ಒಂದೊಂದು ಭಾಷೆಯಲ್ಲೂ ಮೇಧಾವಿಗಳು, ಆ ಲಿಟ್ರೇಚರು ಇರೋದು ನಮ್ಮ ದೇಶದಲ್ಲಿ. ಕಲಿಯುವಂಥದ್ದು ಸುಮಾರಿದೆ. ಸಂಸ್ಕೃತ, ಯಪ್ಪ ಎಷ್ಟು ನಾಲೆಜ್ ಇದೆ ಅಲ್ಲಿ. ಏನೇನೋ ಇಡೀ ವಿಶ್ವದಲ್ಲಿ ಕಂಡುಹಿಡಿದಿದ್ದಾರೋ ಅವರು ಎಲ್ಲರೂ ನಮ್ಮ ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ, ಭಗವದ್ಗೀತಾ ಇಂದ ಇನ್ಸ್ಪೈರ್ ಆಗಿ ಇನ್ಫಾರ್ಮೇಷನ್ ತೊಗೊಂಡೇ ಆಗಿರುವಂಥದ್ದು. ಸೊ ಇಡೀ ವಿಶ್ವ ಎಜುಕೇಷನ್ಗೆ ಭಾರತಕ್ಕೆ ಬರೋದು ಕರೆಕ್ಟಾ, ಅಥವಾ ಭಾರತದವರು ಮಜಾ ಮಾಡೋಕ್ಕೆ ಅಂದ್ಬಿಟ್ಟು ಫಾರಿನ್ ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಜೀತದಲ್ಲಿ ಆಗಿ ಕೆಲಸ ಮಾಡೋಂಥದ್ದು ಬೇಕಾ? ನಾವು ಸ್ಲೇವ್ ಆಗಿ ವರ್ಕ್ ಮಾಡ್ಬೇಕಾ ಫಾರಿನ್ ಕಂಟ್ರಿಗಳಲ್ಲಿ? ಯೋಚನೆ ಮಾಡಿ. ನಿಮ್ಗೆ ಏನೇ ಇವತ್ತೆಲ್ಲರೂ ವಾರ ಆಗ್ತಿದೆ ಅಂದಿದ್ಕೂ ನಮ್ಮ ದೇಶದಲ್ಲಿ ಅಯ್ಯೋ ಮೋದಿ ಅವ್ರು ಏನು ಮಾಡ್ತಾವ್ರೆ, ಪ್ರೈಮ್ ಮಿನಿಸ್ಟರ್ ಮಾಡ್ತಾವ್ರೆ, ನಮ್ಗೆ ವಾಪಸ್ ಕರೆಸ್ಕೊಳ್ಳಿ, ನಮ್ಮ ಭಾರತರಿಗೆ ಏನೂ ಆಗಬಾರ್ದು. ಯಾಕೆ ಹೋಗ್ಬೋದ್ರಿ?
ಅವ್ರು ಇಲ್ಲಿ ಬರೋಂಗೆ ನೀವು ಯಾಕೆ ಕ್ರಿಯೇಟ್ ಮಾಡಬಾರ್ದು ವಾತಾವರಣನ? ಇವತ್ತು ದೊಡ್ಡ ದೊಡ್ಡ MNC ಕಂಪ್ನಿಗಳಲ್ಲಿ ಅಲ್ಲಿ ವರ್ಕ್ ಮಾಡ್ತಿರೋದು ನಮ್ಮ ಭಾರತೀಯ CEO ವರ್ಕ್ ಮಾಡ್ತಾವನು ಕಂಡಿಡ್ದಿಲ್ಲ. ಅದೇ ಅವ್ರು ಅಲ್ಲೇ ಯಾಕೆ ಹೋಗಿ ವರ್ಕ್ ಮಾಡ್ತಾರೆ, ಅದೇ ಥರ ಇಲ್ಲೇ ಯಾಕೆ ಯೂಸ್ ಮಾಡ್ತಿಲ್ಲ? ಏನಕ್ಕೆ ಅಂದರೆ ಇಲ್ಲಿ ಪೂರಕವಾದಂಥ ವಾತಾವರಣ ಇಲ್ಲ. ಪೂರಕವಾದ ವಾತಾವರಣ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅತಿ ಬುದ್ಧಿಜೀವಿಗಳು ಎಲ್ಲೂ ದೇಶ ಬಿಟ್ಟು ಹೊರ ದೇಶಕ್ಕೆ ಹೋಗಲ್ಲ, ಇಲ್ಲೇ ಉಳ್ಕೊಳ್ತಾರೆ. ಆ ವಾತಾವರಣನ ಕಲ್ಪಿಸಬೇಕಾಗಿದೆ. ಆ ವಾತಾವರಣ ಎಲ್ಲಿ ಕೊಟ್ಟಿದ್ದು ನಾಲೆಜು? ನಮ್ಮ ಎಜುಕೇಷನ್ ಸಿಸ್ಟಮ್. ಯಾಕೆ ಅಂದರೆ ಎಜುಕೇಷನ್ನು, ಹೆಲ್ತು, ಫುಡ್ಡು 3 ಇಂಪಾರ್ಟೆಂಟ್ ಸೆಗ್ಮೆಂಟು. ಆ 3 ಸೆಗ್ಮೆಂಟನ್ನು ನಾವು 224 ಕ್ಷೇತ್ರಗಳಲ್ಲಿ ವಿಭಿನ್ನವಾಗಿ ಮಾಡಿ ವಿದೇಶದಿಂದ ನಾವು ಹೆಂಗೆ ನಾವು ಈ ಕಡೆ ಅಟ್ರ್ಯಾಕ್ಟ್ ಮಾಡಬೇಕು, ರೆವಿನ್ಯೂನ ಹೆಂಗೆ ತರಿಸೋದ್ರ ಕಡೆ ಮಾತ್ರ ನಾವು ಫೋಕಸ್ ಮಾಡಬೇಕು. ಅದು ಬಿಟ್ಬಿಟ್ಟು ನನ್ನ ಇನ್ಸ್ಟಿಟ್ಯೂಷನ್ನು ಇನ್ನೊಂದು ಇನ್ಸ್ಟಿಟ್ಯೂಷನ್ ಫೈಟಿಂಗ್ ಮಾಡಬಾರ್ದು, ಅಲ್ಲಿ ಕಾಂಪಿಟೇಷನ್ ಇರಬಾರ್ದು. ಅದೇ ಟೈಪು ನನ್ನ ಹೋಟ್ಲು ಇನ್ನೊಂದು ಹೋಟ್ಲು ಕಾಂಪಿಟೇಷನ್ ಇರಬಾರ್ದು. ಹೆಲ್ತು, ನಾನು ಆಯುರ್ವೇದವನು, ನಾವು ಹೋಮಿಯೋಪತಿಯವನು, ನಾನು ಅಲೋಪತಿಯವನು, ಹಿಂಗೆ ಕಿತ್ತಾಡಬಾರ್ದು. ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಒಗ್ಗಟ್ಟಿನಲ್ಲಿ ಬಲ ಇದೆ. ಒಟ್ಟಿಗೆ ನಾವು ಸೇರಿದ್ರೆ ಇಡೀ ವಿಶ್ವವನ್ನೇ ರೂಲ್ ಮಾಡ್ಬೋದು. ಚಿಂತನೆ ಮಾಡಿ. ನಮಸ್ತೆ.